ಸಮರ್ಪಣೆ ಸಂಕಲ್ಪ ಸಮಾವೇಶ ಹಾಗೂ ಶ್ರೀ ಊರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಯಶಸ್ವಿಗೆ ಕೈಜೋಡಿಸಬೇಕು ಎಂದ ಶಾಸಕರು. ಕರ್ನಾಟಕ ಘನ ಸರ್ಕಾರದ 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಹೊಸಪೇಟೆ ನಗರದಲ್ಲಿ 1 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವ ಕಾರ್ಯಕ್ರಮ ಹಾಗೂ ಬೃಹತ್ ಸಮರ್ಪಣೆ ಸಂಕಲ್ಪ ಸಮಾವೇಶ ಕೂಡ್ಲಿಗಿ ಪಟ್ಟಣದ ಶ್ರೀ ಊರಮ್ಮ ದೇವಿಯ ಜಾತ್ರೆ ಮಹೋತ್ಸವ ಹಿನ್ನೆಲೆಯಲ್ಲಿ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಶ್ರೀನಿವಾಸ್ ಎನ್ಟಿ ಅವರು 17/5/2024 ರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕೆಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಇತಿಹಾಸದಲ್ಲಿಯೇ 1,30,30,000ಕ್ಕಿಂತ ಹೆಚ್ಚಿನ ಸಂಖ್ಯೆ ಹಕ್ಕುಪತ್ರ ನೀಡಲು ಲಕ್ಷಾಂತರ ಜನ ಸೇರುವ ನಿರೀಕ್ಷೆ ಇದೆ. ಇಂತಹ ಮಹತ್ತರ ಕಾರ್ಯಕ್ರಮಕ್ಕೆ ನಮ್ಮ ಕೂಡ್ಲಿಗಿ ಕ್ಷೇತ್ರದಿಂದ ಫಲಾನುಭವಿಗಳನ್ನ ಹಾಗೂ ಜನರನ್ನ ಕರೆತರುವ ವ್ಯವಸ್ಥೆ ಮಾಡೋಣ. ಪತ್ರಕರ್ತರ ಪ್ರಶ್ನೆಗಳಿಗೆ ಶಾಸಕರು ಉತ್ತರಿಸುತ್ತಾ ಸಮಸ್ಯೆಗಳಿಗೆ ಪರಿಹಾರೋಪಾಯಗಳನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ತಮ್ಮದೇ ಯೋಜನೆಗಳು, ಸಿದ್ಧತೆಗಳು ಮತ್ತು ಪೂರ್ವ ತಯಾರಿಗಳ ವಿವರಿಸಿದರು. ಇನ್ನು ಈ ಊರಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಮೂಲಭೂತ ಸೌಕರ್ಯಗಳಿಗೆ ತೊಂದರೆಯಾಗದಂತೆ ನಮ್ಮ ಸ್ಥಳೀಯ ಆಡಳಿತ ನೋಡಿಕೊಳ್ಳಬೇಕು. ಜಾತ್ರೆಯ ಶಿಸ್ತು, ಶಾಂತಿ ಮತ್ತು ಭದ್ರತೆಗೆ ಒತ್ತು ಕೊಡಬೇಕು ಎಂದು ನಮ್ಮ ಶಾಸಕರು ಸೂಚಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ಶ್ರೀ ನೇತ್ರಾವತಿ, ಪೊಲೀಸ್ ಇಲಾಖೆ, ವಿವಿಧ ಇಲಾಖೆಯ ಅಧಿಕಾರಿಗಳು, ಪಟ್ಟಣದ ಅನೇಕ ಮುಖಂಡರುಗಳು ಈ ಸಭೆಯಲ್ಲಿ ಹಾಜರಿದ್ದರು. ವರದಿ ಗುನ್ನಳ್ಳಿ ಶ್ರೀಧರ. ಇದು ನಿಜವಾಗ್ಲೂ ಅತ್ಯಂತ ಪ್ರಶಂಸನೀಯ ಮತ್ತು ಅವರಿಗೆಲ್ಲ ಈಗಾಗಲೇ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಅವ್ರಿಗಾಗಲೇ ಲೀಸ್ಟ್ ಬಂದಿದೆ. ನಮ್ಮ ತಾಲೂಕಿಗೆ ಕೂಡ ಸುಮಾರು 8-9 ಜನ ಬರೆದಿದ್ದಾರೆ. ಸೊ ಬಂದಾಗ ನಾವು ಖಂಡಿತ ಅವ್ರಿಗೆಲ್ಲ ರೀಶಫಲ್ ಮಾಡಿ ತಾವೇನು ಹೇಳ್ತೀರಿ, ಯಾರು ಮುಂಚೆಗೆ ಯಾರು ಮಾಡೋರು ಅಲಿಬೇಕಾಗಿಲ್ಲ, ಯಾವ ದಲ್ಲಾಳಿಗಳು ಸಂಪರ್ಕ ಬೇಕಾಗಿಲ್ಲ. ನೇರವಾಗಿ ತಹಶೀಲ್ದಾರ್ ಕಚೇರಿಗೆ ಸಾರ್ವಜನಿಕರು ನಮ್ಮ ಕಚೇರಿ ಆಗಲಿ ತಹಶೀಲ್ದಾರ್ ಆಗಲಿ ಯಾವುದೇ ರೀತಿ ಆಗಿರ್ಬೋದು, ನಾವು PDOಗಳದೊಂದು VAಗಳದೊಂದು ಎಲ್ಲ ಕಡೆನೂ ಬಂದ ಮತ್ತೆ ಸ್ವಲ್ಪ ಈ ದಲ್ಲಾಳಿಗಳ ವ್ಯವಸ್ಥೆ ನಮಗೆ ಕೇಳಿ ಬರ್ತಾ ಇದೆ. ಖಂಡಿತ ಅದನ್ನ ನಾವು ಯಾವುದೇ ರೀತಿ ಅಟ್ ನೋ ಕಾಸ್ಟ್ ವಿಲ್ ಟಾಲರೇಟ್ ದಟ್ ನ್ಯೂಸೆನ್ಸ್, ವಿಲ್ ಡೆಫಿನೆಟ್ಲಿ ಕರ್ಬ್ ಇಟ್. ಅದರಲ್ಲಿ ಏನು ಡೌಟ್ ಇಲ್ಲ. ಖಂಡಿತ ಮತ್ತೆ ಅವರು ನಾವು ಒಂದು ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂತೇಳಿ ಅವರು ಬಂದಿದ್ದಾರೆ. ಈಗ ಯಾವುದೇ ರೀತಿ ಈ ಥರ ಇದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ನೀವು ಸ್ವಲ್ಪ ಒಳ್ಳೆ ರೀತಿ ಏನೇನೋ ತಾಲೂಕಲ್ಲಿ ಹಿಂದ್ಗಡೆ ಏನೇನೋ ಘಟನೆಗಳಾಗಿದ್ದಾವೆ, ಇಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ಬೋದು ಅಂತ ಸಲಹೆ ಕೊಟ್ಟರೆ ಖಂಡಿತ ಅವರು ನಾನು ಸರಿ ಮಾಡ್ಕೊಂಡು ಹೋಗ್ತಾರೆ. ಈ ರೀತಿ ಏನಾದರೂ ಚಿಕ್ಕಪ್ಪ ಬಂದಿದ್ರೆ ಖಂಡಿತ ತಾವು ಗಮನಿಸ್ತಾನೆ. ಮತ್ತೆ ಕೆಲವು ಜಯಂತಿಗಳು ನಾನು ಈಗಾಗಲೇ ನಿಮಗೆ ಸ್ಪಷ್ಟಪಡಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಬಸವ ಜಯಂತಿದು ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಅವರು ನನಗೆ ಸುಮಾರು ಸರಿ ನನಗೆ ಮನವಿ ಮಾಡಿದ್ರು, ಜಯಂತಿ ಮಾಡಿ ಅಂತಿದೆ. ನಾನು ಅದು ಕಮ್ಯುನಿಕೇಶನಲ್ಲಿ ಸ್ವಲ್ಪ ಇದಾಗೋದಕ್ಕೋಸ್ಕರ ಒಬ್ಬರ ಹತ್ರ ಮಾತಾಡೋದಕ್ಕೋಸ್ಕರ ಇದಾಯಿತು. ಸೊ ಖಂಡಿತ ಅದರ ಆಗ್ದಂಗೆ ಕಂದಾಯ ಇಲಾಖೆನ, ಯಾಕೆಂದರೆ ನಮ್ಮ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ರಾಜೇಂದ್ರ ಖಂಡೇರ್ ಅವರು ಅಷ್ಟೇ ಇದ್ದಾರೆ. ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಮತ್ತು ದಲ್ಲಾಳಿ